So this is a question from this chapter, holding company accounts. Let us read the question first and then work out the problem. From the following balance sheets and information given below, prepare consolidated balance sheet of H Limited and its subsidiary S Limited. Balance sheet as on 31st March 2015. Balance sheet ನಾನು ಒಂದು ಟೆಕ್ಸ್ಟ್ ಬುಕ್ ಇಂದ ನಿಮ್ಮಲ್ಲಿ ಕ್ವೆಶ್ಚನ್ ಆಗಿದ್ರೆ ಡೇಟ್ ವ್ಯತ್ಯಾಸ ಇರ್ಬೋದು, ಇಯರ್ ವ್ಯತ್ಯಾಸ ಇರ್ಬೋದು ಅಷ್ಟೇ. ಓಕೆ, 2015 share capital, shares of rupees 10 each, 10 lakh. Reserve 1,60,000, profit and loss account 4 lakh and 1,20,000. Creditors 2 lakh and 1,20,000. Bills payable 30,000. That is only in the books of S Limited. Next asset side, fixed assets 8 lakh and 1,20,000. Stock 6 lakh 10,000 and 2 lakh 40,000. Debtors 1,30,000 and 1,70,000. Bills receivable 10,000. Next point, 15,000 shares in S Limited at cost 1,50,000. ಸೊ ಇದು ಈ ಪಾಯಿಂಟನ್ನು ಯೂಸ್ ಮಾಡಿಕೊಂಡು ನಾವು ಈಗ ಮೆಜಾರಿಟಿ ಶೇರ್ ಕ್ಯಾಲ್ಕುಲೇಟ್ ಮಾಡಬೇಕು. ಆ ಪಾಯಿಂಟಲ್ಲಿ ನೆನಪಿಡಿ, ಅರ್ಥ ಇದಲ್ಲ? ಈಗ ಓದಿದಂಥ ಲಾಸ್ಟ್ ಪಾಯಿಂಟ್ ದ್ಯಾಟ್ ಶುಡ್ ಬಿ ಕೆಪ್ಟ್ ಇನ್ ಮೈಂಡ್ ಫಾರ್ ಗೆಟಿಂಗ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಮೆಜಾರಿಟಿ ಆ್ಯಂಡ್ ಮೈನಾರಿಟಿ ಶೇರ್. ಈಗ ಪಾಯಿಂಟ್ ನಂಬರ್ 1, 2, 3 3 ಪಾಯಿಂಟ್ ಇದೆ, ಅದನ್ನು ನಮಗೆ ಓದು. Entire profit of S Limited has been earned since the shares were acquired on 1/4/2014. But there was already reserve of 60,000 at that date. What is the meaning of this point? ಈಗ ಡೇಟ್ ಆಫ್ ಎಕ್ವಿಸಿಷನ್ ಒಂದು ಸಿಕ್ಕಿದ್ದಾರೆ. ಆ ಪಾಯಿಂಟ್ ಇಂದ ಯಾವುದು ಡೇಟ್ ಆಫ್ ಎಕ್ವಿಸಿಷನ್? 1/4/2014. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಆ 1/4/2014 ಡೇಟ್ನ ಆ ಡೇಟಿಗೆ ಹೊಂದಿಕೊಂಡ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಎಂಟೈರ್ ಪ್ರಾಫಿಟ್ ಆಫ್ ಎಸ್ ಲಿಮಿಟೆಡ್ ಹ್ಯಾವ್ ಬಿನ್ ಅರ್ನ್ ಸಿನ್ಸ್ ದ ಶೇರ್ಸ್ ವರ್ ಎಕ್ವೈರ್ಡ್ ಆನ್ 1/4/2014. ಮೀನಿಂಗ್ ಈಸ್ ಪ್ರಾಫಿಟ್ ಏನು ಕೊಟ್ಟಿದ್ದಾರೆ ಎಸ್ ಲಿಮಿಟೆಡ್ ಇದ್ದು 1,20,000. ಇದರಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ 1,20,000 ಪ್ರಾಫಿಟ್ ಕೊಟ್ಟಿದ್ದಾರೆ. That 1,20,000 profit is entirely after acquisition. ಅದನ್ನು ಸಂಪೂರ್ಣವಾಗಿ ಅರ್ನ್ ಮಾಡಿದ ಯಾವಾಗ? ಎಕ್ವಿಸಿಷನ್ ಆದ ನಂತರ. ಕ್ಲಿಯರ್ ಆಯ್ತಾ? ಸೊ that 1,20,000 is completely post acquisition profit. ಕ್ಲಿಯರ್ ಆಯ್ತಲ್ಲ ಈಗ? ಅಂಡರ್ಸ್ಟುಡ್? 1/4/2014 ನಂತರ ಅರ್ನ್ ಮಾಡಿದ್ದು, ಹಾಗಾಗಿ ಅದು ಪೋಸ್ಟ್ ಎಕ್ವಿಸಿಷನ್ ಪ್ರಾಫಿಟ್, ಫುಲ್ 1,20,000. ನೆಕ್ಸ್ಟ್ ಪಾಯಿಂಟ್ ನೋಡಿ, ಅದೇ ಪಾಯಿಂಟಲ್ಲಿ ನೆಕ್ಸ್ಟ್ ಪಾರ್ಟ್, ಬಟ್ ದೇರ್ ವಾಸ್ ಆಲ್ರೆಡಿ ಎ ರಿಸರ್ವ್ ಆಫ್ 60,000 ಎಟ್ ದ್ಯಾಟ್ ಡೇಟ್. ಅಂದರೆ ಆ ಡೇಟಿಗೆ, ಎಕ್ವಿಸಿಷನ್ ಡೇಟಿಗೆ ರಿಸರ್ವ್ ಎಷ್ಟಿತ್ತು? 60,000 ಇತ್ತು. ಇಟ್ ಮೀನ್ಸ್ ಪ್ರೀ ಎಕ್ವಿಸಿಷನ್ ರಿಸರ್ವ್ ಈಸ್ ಹೌ ಮಚ್? ಪ್ರೀ ಎಕ್ವಿಸಿಷನ್ ರಿಸರ್ವ್ ಈಸ್ 60,000. ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ ಎಷ್ಟಿದೆ? 60,000. ಅಂದರೆ ಫುಲ್ ರಿಸರ್ವ್ ಏನಾಗಿದೆ? ಪ್ರೀ ಎಕ್ವಿಸಿಷನ್. ಹಾಗಾಗಿ ಪ್ರೀ ಎಕ್ವಿಸಿಷನ್ ರಿಸರ್ವ್ ಈ ಪ್ರಾಬ್ಲಮಲ್ಲಿದೆ, ಪೋಸ್ಟ್ ಎಕ್ವಿಸಿಷನ್ ರಿಸರ್ವ್ ಇಲ್ಲ. ಪೋಸ್ಟ್ ಎಕ್ವಿಸಿಷನ್ ಪ್ರಾಫಿಟ್ ಇದೆ, ಪ್ರೀ ಎಕ್ವಿಸಿಷನ್ ಪ್ರಾಫಿಟ್ ಇಲ್ಲ. ಕ್ಲಿಯರ್ ಆಯ್ತಲ್ಲ? ಅದು ಅಲ್ಲಿ ಕ್ಯಾಲ್ಕುಲೇಷನ್ ಇದೆ, ಮತ್ತೆ ಹೇಳ್ತೇನೆ. ನೆಕ್ಸ್ಟ್ ಒನ್, ಸೆಕೆಂಡ್ ಪಾಯಿಂಟ್, ಬಿಲ್ಸ್ ಆಕ್ಸೆಪ್ಟೆಡ್ ಬೈ ಎಸ್ ಲಿಮಿಟೆಡ್ rupees 10,000. ಅಂದರೆ ಎಸ್ ಲಿಮಿಟೆಡ್ನ ಬ್ಯಾಲೆನ್ಸ್ ಶೀಟಲ್ಲಿರೋ ಬಿಲ್ಸ್ ಪೇಯೇಬಲ್, ಅದು ಬಿಲ್ಸ್ ಆಕ್ಸೆಪ್ಟೆಡ್ ಮೀನ್ಸ್ ಬಿಲ್ಸ್ ಪೇಯೇಬಲ್ ಆರ್ ಇನ್ ಫೇವರ್ ಆಫ್ ಎಚ್ ಲಿಮಿಟೆಡ್. ಅಂದರೆ ದರ್ ಈಸ್ ಆ್ಯನ್ ಇಂಟರ್ ಕಂಪನಿ ಬಿಲ್. ಎಚ್ ಲಿಮಿಟೆಡ್ ಮತ್ತು ಎಸ್ ಲಿಮಿಟೆಡ್ನ ನಡುವೆ ನಡೆದಂತಹ ಒಂದು ಟ್ರಾನ್ಸಾಕ್ಷನ್ಗೆ ಬಿಲ್ ಕೊಟ್ಟಿದ್ದಾರೆ. ದಟ್ ಈಸ್ ಬಿಟ್ವೀನ್ ಎಚ್ ಲಿಮಿಟೆಡ್ ಆ್ಯಂಡ್ ಎಸ್ ಲಿಮಿಟೆಡ್. ಹಾಗಾಗಿ ಅದನ್ನು ಏನು ಮಾಡಬೇಕು? ಇಂಟರ್ ಕಂಪನಿ ಡೀಲಿಂಗಿಗೆ ನಾವು ಟ್ರೀಟ್ಮೆಂಟ್ ಮಾಡುವ ಟ್ರೀಟ್ಮೆಂಟ್ ಅದಕ್ಕೆ ಮಾಡಬೇಕು. ಎರಡು ಕಡೆ ಮೈನಸ್ ಮಾಡಬೇಕು. ಅದು ಮತ್ತೆ ಹೇಳ್ತೇನೆ, ಅಲ್ಲಿ ಪಾಯಿಂಟ್ ನಂಬರ್ 7 ನಾನು ಮಾಡಿದ್ದೇನೆ ಕ್ಯಾಲ್ಕುಲೇಷನ್. ಕ್ಲಿಯರ್ ಆಯ್ತಲ್ಲ? ಅದು ಇಂಟರ್ ಕಂಪನಿ. ನೆಕ್ಸ್ಟ್ ಒನ್, ಥರ್ಡ್ ಪಾಯಿಂಟ್, ಸ್ಟಾಕ್ ಆಫ್ ಎಚ್ ಲಿಮಿಟೆಡ್ ಇನ್ಕ್ಲೂಡೆಡ್ 50,000 bought from S Limited at a profit to the later 25% on cost. ಅಂದರೆ
ಎಚ್ ಲಿಮಿಟೆಡ್ನ ಸ್ಟಾಕಲ್ಲಿ 50,000 ಇದೆ. ಅದು ಎಲ್ಲಿಂದ ಪರ್ಚೇಸ್ ಮಾಡಿದ್ದು? ಪರ್ಚೇಸ್ಡ್ ಫ್ರಮ್ ಎಸ್ ಲಿಮಿಟೆಡ್. ಎಸ್ ಲಿಮಿಟೆಡಿಂದ ಪರ್ಚೇಸ್ ಮಾಡಿದ್ದು. ದಿಸ್ ಈಸ್ ಆಲ್ಸೋ ಇಂಟರ್ ಕಂಪನಿ ಟ್ರಾನ್ಸಾಕ್ಷನ್. ಆದರೆ ಇಂಟರ್ ಕಂಪನಿ ಟ್ರಾನ್ಸಾಕ್ಷನ್ ಸ್ಟಾಕಲ್ಲಿ ಇದ್ರೆ ಏನು ಸಮಸ್ಯೆ ಇಲ್ಲ, ಎರಡು ಸ್ಟಾಕನ್ನು ಟಾಟಲ್ ಮಾಡಿ ಬರೆದಾಯಿತು. ಆದರೆ ದಿಸ್ ಗೂಡ್ಸ್ ವಾಸ್ ಸೆಂಟ್ ಬೈ ಎಸ್ ಲಿಮಿಟೆಡ್ ಟು ಎಚ್ ಲಿಮಿಟೆಡ್ ಅಟ್ ನಾಟ್ ಎಟ್ ಕಾಸ್ಟ್ ಬಟ್ ಎಟ್ ಪ್ರಾಫಿಟ್. ಕಾಸ್ಟಲ್ಲಿ ಸೆಂಡ್ ಮಾಡಿದಲ್ಲ, ಬದಲಾಗಿ 25% ಮಾರ್ಜಿನ್ ಇಟ್ಟು ಪ್ರಾಫಿಟ್ ಇಟ್ಟು ಅವರು ಸೆಂಡ್ ಮಾಡಿದ್ದಾರೆ. 25%. ಆ 25% ಪ್ರಾಫಿಟ್ ಇದೆಯಲ್ಲ, ಅದನ್ನು ಸ್ಟಾಕಿಂದ ಮೈನಸ್ ಮಾಡಬೇಕು. ಆ 25% ಪ್ರಾಫಿಟಲ್ಲೂ ಸೇರಿರ್ತದೆ, ಅದರಿಂದ ಮೈನಸ್ ಮಾಡಬೇಕು. ದಟ್ ಐ ವಿಲ್ ಎಕ್ಸ್ಪ್ಲೈನ್. ಈಗ ನಾನು ಜಸ್ಟ್ ನಿಮಗೆ ಇಂಟ್ರೊಡಕ್ಷನ್ ಮಾಡಿದಷ್ಟೇ ಪ್ರಾಬ್ಲಮ್ನ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಒನ್ ಬೈ ಒನ್. ಓಕೆ, ಲೆಟ್ ಅಸ್ ವರ್ಕ್ ಔಟ್ ದ ಪ್ರಾಬ್ಲಮ್. ಓಕೆ, ಇಲ್ಲಿ ನೋಡಿ, ಫಸ್ಟಿಗೆ ಏನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಅಂದರೆ ಟೋಟಲ್ ನಂಬರ್ ಆಫ್ ಶೇರ್ಸ್ ಇನ್ ಎಸ್ ಲಿಮಿಟೆಡ್. ಎಷ್ಟು ಶೇರ್ ಇದೆ ನೋಡಿ ಇನ್ ಎಸ್ ಲಿಮಿಟೆಡ್? ವಾಟ್ ಇಸ್ ದ ನಂಬರ್ ಆಫ್ ಶೇರ್? ಅಮೌಂಟ್ ಈಸ್ 2 lakh. Share value is 10 rupees given in the problem. So 2 lakh divided by 10, 20,000 shares. Totally there are 20,000 shares. Clear ಆಯ್ತಲ್ಲ? So now we need majority share and also minority share. ಅದರಲ್ಲಿ ಮೆಜಾರಿಟಿ ಶೇರ್ ಎಷ್ಟಿದೆ ಅಂತ ಗೊತ್ತಾಗಬೇಕು, ಮೈನಾರಿಟಿ ಶೇರ್ ಎಷ್ಟಿದೆ ಅಂತ ಗೊತ್ತಾಗಬೇಕು. ಎಲ್ಲಿ ಸಿಗ್ತದೆ? ಬ್ಯಾಲೆನ್ಸ್ ಶೀಟ್. ಲುಕ್ ಎಟ್ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಲಾಸ್ಟ್ ಐಟಮ್, ಅಸೆಟ್ ಸೈಡ್ ಅಲ್ಲಿ ಲಾಸ್ಟ್ ಐಟಮ್ ಏನಿದೆ? 15,000 ಶೇರ್ಸ್ ಇನ್ ಎಸ್ ಲಿಮಿಟೆಡ್ ಆರ್ ಎಟ್ ಕಾಸ್ಟ್. ಹಾಗಾದ್ರೆ ಎಚ್ ಲಿಮಿಟೆಡ್ ಎಸ್ ಲಿಮಿಟೆಡ್ ಇಂದ ಎಷ್ಟು ಶೇರ್ ಪರ್ಚೇಸ್ ಮಾಡಿದೆ, ಎಕ್ವೈರ್ ಮಾಡಿದೆ? 15,000. ಸೊ ಮೆಜಾರಿಟಿ ಶೇರ್ ಎಷ್ಟಾಗುತ್ತೆ? 15,000 ಶೇರ್. ಮೈನಾರಿಟಿ ಎಷ್ಟಾಗ್ತದೆ? ಉಳಿದ 5,000. ಸೊ ಮೆಜಾರಿಟಿ ಶೇರ್ ಈಸ್ 15,000 ಶೇರ್ಸ್. ಸೊ ದಟ್ ಮೀನ್ಸ್ 15,000 ಔಟ್ ಆಫ್ 20,000. 15,000 divided by 20,000, that is 3/4. Where are the last? Minority share remaining 5,000 out of 20,000, that is 1/4. Where are the share? Daily share calculate. Yes. Next, pre-acquisition reserve. ಮತ್ತೆ post-acquisition reserve. Pre-acquisition profit, post-acquisition profit. ಇದೊಂದು ಎಕ್ಸ್ಪ್ಲನೇಷನ್ ಮಾಡಿ ಮತ್ತೆ ಬರೆಯೋದು. ಈಗ I already told pre-acquisition reserve is 60,000. ಹಾಗೆ ಹೇಳಿದ್ರೆ ಅರ್ಥ ಆಗಿದೆ ನೀವು? ಹೇಗೆ ಅದು? ಯಾವ ಪಾಯಿಂಟ್ ಅಲ್ಲಿ ಇದೆ ಅದು? ಪಾಯಿಂಟ್ ನಂಬರ್ 1 ಅಲ್ಲಿ ಇದೆ ಅಲ್ವಾ? The entire profit of S Limited has been earned since the shares were acquired on 1/4/2014. 1/4/2014 ಅಲ್ಲಿ ಶೇರ್ ಅನ್ನು ಸಬ್ಸಿಡಿಯರಿ ಕಂಪನಿ ಅಥವಾ ಎಸ್ ಲಿಮಿಟೆಡ್ ನ ಶೇರ್ ಅನ್ನು ಪರ್ಚೇಸ್ ಮಾಡಿದ ನಂತರ ಅರ್ನ್ ಮಾಡಿದ ಪ್ರಾಫಿಟ್ ಎಷ್ಟು? ಎಂಟೈರ್ ಪ್ರಾಫಿಟ್ ಎಷ್ಟಿದೆ? 60,000. ಹಾಗಾಗಿ ಎಂಟೈರ್ 60,000 ಪ್ರೀ ಅಕ್ವಿಸಿಷನ್, ಬಿಫೋರ್. ಪ್ರೀ ಅಂದರೆ ಬಿಫೋರ್ 60,000. ಹಾಗಾದ್ರೆ ಪೋಸ್ಟ್ ಅಕ್ವಿಸಿಷನ್ ಇಲ್ಲ, ಏನಿಲ್ಲ. ಓಕೆ, ನೆಕ್ಸ್ಟ್ ಅದೇ ಸೆಂಟೆನ್ಸ್ ಅಲ್ಲಿ ಇನ್ನೊಂದಿದೆ. ಬಟ್ ದೇರ್ ವಾಸ್ ಆಲ್ರೆಡಿ ರಿಸರ್ವ್ ಆಫ್ 60,000 ಆನ್ ದಟ್ ಡೇ. ಅದೇ ಡೇಟಿಗೆ ಎಕ್ವಿಸಿಷನ್ ಆಗುವಂಥ ಡೇಟಿಗೆ ಅವತ್ತು ಎಷ್ಟಿತ್ತು ರಿಸರ್ವ್? 60,000. ಅಂದರೆ ಅದು ಬಿಫೋರ್ ಎಕ್ವಿಸಿಷನ್. ಸೊ ಹಾಗಾಗಿ ಪ್ರೀ ಅಕ್ವಿಸಿಷನ್ ಏನಿಲ್ಲ, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್, ಪ್ರೀ ಅಕ್ವಿಸಿಷನ್ ನಾವೀಗ ಎಕ್ಸ್ಪ್ಲೈನ್ ಮಾಡಿದ್ದು, ಫಸ್ಟಿಗೆ ಎಕ್ಸ್ಪ್ಲೈನ್ ಮಾಡಿದ್ದು ಇದು ಯಾವುದಾಗಿದೆ ಮೇಲೆ ಆಯ್ತಲ್ಲ, ಯಾರು ಮಾತಾಡಬೇಕು ಇಲ್ಲ ಯಾವುದಾಗಿದೆ, ಯಾಕಂದ್ರೆ ನಾನು ಆಲ್ರೆಡಿ ಬರೆದಾಗಿದೆ, ಹಾಗಾಗಿ ಅದು ಮೇಲೆ ಕಲಿಯೋದು. ಫಸ್ಟಿಗೆ ಈಗ ಈ ಪಾಯಿಂಟ್ ನೋಡಿ. ಬಟ್ ದೇರ್ ವಾಸ್ ಆಲ್ರೆಡಿ ಎ ರಿಸರ್ವ್ ಆಫ್ ₹60,000 ಆನ್ ದಟ್ ಡೇಟ್ ಅಂತ ಕೊಟ್ಟಿದ್ದಾರೆ. ಏನದು ರಿಸರ್ವ್? ರಿಸರ್ವ್ ಯಾವ ರಿಸರ್ವ್? ಅದು ಪ್ರೀ ಅಕ್ವಿಸಿಷನ್ ರಿಸರ್ವ್. ಎಷ್ಟದು ಪ್ರೀ ಅಕ್ವಿಸಿಷನ್ ರಿಸರ್ವ್? 60,000. ಕ್ಲಿಯರ್ ಆಯ್ತಲ್ಲ? ಇದು 60,000. ಹಾಗಾದ್ರೆ ಪೋಸ್ಟ್ ಅಕ್ವಿಸಿಷನ್ ಕ್ಲಿಯರ್ ಅಲ್ಲ? ಕನ್ಫ್ಯೂಸ್ ಇಲ್ಲ. ನೆಕ್ಸ್ಟ್ ಈಗ ಆಗ ನಾವು ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ ಒಂದು ಟಾಪಿಕ್ ಅದು ಯಾವುದು? ಎಂಟೈರ್ ಪ್ರಾಫಿಟ್ ಆಫ್ ಎಸ್ ಲಿಮಿಟೆಡ್ ಹ್ಯಾವ್ ಬಿನ್ ಅರ್ನ್ಡ್ since
the shares were acquired on 1/4/2014. What is the amount? Profit ಎಷ್ಟು? 1,20,000. ಅದು 60,000 ಅಂತ ಹೇಳಿದೆ, ತಪ್ಪಾಗಿದೆ. 1,20,000. ಅದು ಯಾವುದು ಹೇಳಿ? ಆಫ್ಟರ್ ಎಕ್ವಿಸಿಷನ್. ಆ ಫುಲ್ ಪ್ರಾಫಿಟ್ ಅರ್ನ್ ಮಾಡಿದ ಯಾವಾಗ? ಎಕ್ವಿಸಿಷನ್ ಆದ ನಂತರ. ಹಾಗಾಗಿ ಅದೇನಾಗ್ತದೆ? ಪೋಸ್ಟ್ ಎಕ್ವಿಸಿಷನ್. ಸೊ ಪ್ರೀ ಎಕ್ವಿಸಿಷನ್ ಇಲ್ಲ, ಪೋಸ್ಟ್ ಎಕ್ವಿಸಿಷನ್ ಪ್ರಾಫಿಟ್ ಎಷ್ಟು? 1,20,000. ಕ್ಲಿಯರ್ ಆಯ್ತಲ್ಲ? ಡೌಟ್ ಇದೆಯಾ? ಕನ್ಫ್ಯೂಷನ್ ಆಗಲಿಲ್ಲ? ಅರ್ಥ ಆಯ್ತಲ್ವಾ? ಇದರಲ್ಲಿ ಇಷ್ಟನ್ನು ಬರೀ. Next now, what is the next third point we have to calculate is minority interest. Listen here, minority interest includes 3 items. Yavadalla 3 items minority interest alli bartade? One is first one, minority share in the share capital. Minority share in the share capital is not. Minority share is to minority share is 1/4. So 1/4 share in the share capital. What is the total share capital of subsidiary? 2 lakh. Balance sheet is 2 lakh. That was 1/4, 50,000. What is the second item? Minority share in the total reserve. Arthaaytalla? So 1/4 share in the total reserve. How much is that? Total reserve. Balance sheet nodidre reserve sigtade. Total reserve ಅಂದ್ರೆ only subsidiary company. Holding company ಇದಲ್ಲ, subsidiary company. 60,000 into 1/4. So 15,000. Clear ಆಯ್ತಲ್ಲ? Next one, minority share in the total profit of the subsidiary. Total profit of subsidiary is 1,20,000 into half. That is 30,000. So 50,000 plus 15,000 plus 30,000 is equal to 95,000 rupees. Clear is it? Very good.
Next one, majority interest. We know majority share is 3/4. 5 items we have to see. 5 ಐಟಮ್ಗಳಲ್ಲಿ ಮೆಜಾರಿಟಿ ಶೇರ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಐಟಮ್ ಯಾವುದಂದ್ರೆ ಶೇರ್ ಕ್ಯಾಪಿಟಲ್, ಮತ್ತೆ 4 ಐಟಮ್ ಯಾವುದಂದ್ರೆ ಡಿಸ್ಕೌಂಟ್ 1 2 3 4. ಈ 4 ಐಟಮಲ್ಲಿ ಮೆಜಾರಿಟಿ ಶೇರ್ ನೆನಪಿಡ್ತಾ ಇದ್ದಾರೆ. ತುಂಬ ಕಷ್ಟ ಇಲ್ಲ. ಈ ಪಾಯಿಂಟ್ ನಂಬರ್ 1 ಮತ್ತು ಪಾಯಿಂಟ್ ನಂಬರ್ 2 ಅಲ್ಲಿ ಏನಾದರೂ ತಿಂಗಳಂದ್ರೆ ಮೆಜಾರಿಟಿ ಶೇರ್ ತೆಗಿಬೇಕು, ಶೇರ್ ಕ್ಯಾಪಿಟಲ್ ತೆಗಿಬೇಕು. ಕ್ಲಿಯರ್ ಆಯ್ತಲ್ಲ? ಸೊ ಫಸ್ಟ್ ಒನ್ 3/4, that is majority share in share capital. Share capital is 2 lakh. Subsidiary company share capital into 3/4, that is 1,50,000. This is set off against the investment. ಅದು ನೀನು ಹೇಳಿದೆ ಹೇಗೆ ಸೆಟ್ ಆಫ್ ಆಗ್ತದೆ ಅಂತಲ್ವಾ? ಎಲ್ಲಿ ಸೆಟ್ ಆಫ್ ಆಗ್ತದೆ ಹೇಳಿ, ಯಾರು ಹೇಳ್ತೀವಿ? ಇದು ಸೆಟ್ ಆಫ್ ಆಗ್ತದೆ ಇಲ್ಲಿ ಕಾಸ್ಟ್ ಆಫ್ ಕಂಟ್ರೋಲ್ ಅಲ್ಲಿ. ಪಾಯಿಂಟ್ ನಂಬರ್ 5 ಅಲ್ಲಿ ನೆಕ್ಸ್ಟ್ ಪಾಯಿಂಟ್ ಎಲ್ಲ ಇಲ್ಲಿ ಅಲ್ಲಿ ಸೆಟ್ ಆಫ್ ಆಗ್ತದೆ. ಅರ್ಥ ಆಯ್ತಲ್ಲ? ಸೆಕೆಂಡ್ ಒನ್ ಇಲ್ಲಿ ನೋಡಿ, 2 ಐಟಮ್ ನಿಲ್ಲಿದೆ. ಈ 2 ನಿಲ್ಲನ್ನು ಬಿಡಿ. ಮತ್ತೆ ಯಾವುದು ಪ್ರೀ ಅಕ್ವಿಸಿಷನ್ ರಿಸರ್ವ್, ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್, ಅದರದ್ದು 3/4. ಸೊ 3/4 share in the pre acquisition reserve, that is 60,000 into 3/4, 45,000. So it is pre acquisition, so it is capital reserve. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒನ್ 3/4 share in the post acquisition profit, that is 1,20,000. 1,20,000 into 3/4, that is 90,000. This is post acquisition, that is how it is revenue reserve, revenue profit. So this are the 3 items. 2 item ಇಲ್ಲ ಇದೆ. ಓಕೆ, ಮತ್ತೆ ಕಾಸ್ಟ್ ಆಫ್ ಕಂಟ್ರೋಲ್. ಕಾಸ್ಟ್ ಆಫ್ ಕಂಟ್ರೋಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಸಿಗ್ತದೆ ಅದು? where you get cost of investment? Cost of investment ನಿಮಗೆ ಎಲ್ಲಿ ಸಿಗ್ತದೆ? You get cost of investment in the balance sheet. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತದೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೀವು ಏನು ಮಾಡಬೇಕಂದ್ರೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ನೋಡಬೇಕು. ಯಾವುದು? ಹೋಲ್ಡಿಂಗ್ ಕಂಪನಿಯ ಶೇರ್ಸ್ 15,000 ಶೇರ್ಸ್ ಇನ್ ಎಸ್ ಲಿಮಿಟೆಡ್ ಅಂತ ಇದೆ. 1,50,000. 1,50,000. ಮತ್ತೆ ಪೇಡ್ ಅಪ್ ವ್ಯಾಲ್ಯೂ, ಮೆಜಾರಿಟಿ ಶೇರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ ಸೇಮ್ ಅಮೌಂಟ್ ಬರ್ತದೆ, ಇಲ್ಲ ಅಮೌಂಟ್ ಇಲ್ಲ. ಕ್ಲಿಯರ್ ಆಯ್ತಲ್ಲ? ಸೊ ನೆಕ್ಸ್ಟ್ ಸೆಟ್ ಆಫ್ ಮಾಡೋದು. ಸೆಟ್ ಆಫ್ ರಿಸರ್ವ್ ಅಗೇನ್ಸ್ಟ್ ಗುಡ್. ಹೇಗೆ ಟೋಟಲ್ ರಿಸರ್ವ್, ಕ್ಯಾಪಿಟಲ್ ರಿಸರ್ವ್ ಟೋಟಲ್ ಯಾವುದಿದೆ? ಒಂದೇ ಕ್ಯಾಪಿಟಲ್ ರಿಸರ್ವ್ ಇದೆ. ದರ್ ಇಸ್ ಓನ್ಲಿ ಒನ್ ಕ್ಯಾಪಿಟಲ್ ರಿಸರ್ವ್ ಅಲ್ವಾ? 45,000. ದಟ್ ಇಸ್ 40,000. ಗುಡ್ವಿಲ್ ಇಂದ ಎಷ್ಟು ಬಂತು? ನಿಲ್ ಬಂತು. ಕಾಸ್ಟ್ ಆಫ್ ಕಂಟ್ರೋಲ್ ಅಂದರೆ ಗುಡ್ವಿಲ್ ನಿಲ್. ಸೊ ನೆಟ್ ಕ್ಯಾಪಿಟಲ್ ರಿಸರ್ವ್ ವಿಲ್ ಬಿ 45,000. ಕ್ಲಿಯರ್ ಆಯ್ತಲ್ಲ? ಈ 3 ಪಾಯಿಂಟ್ ಇಲ್ಲ, ಇದರ 3 ಕಲಿಬೇಕು.
ಇದರಲ್ಲೂ next item, seventh note is elimination of intercompany dealings. ಪ್ರಾಬ್ಲಮಿಗೆ ಹೋಗಿ ಪ್ರಾಬ್ಲಮಲ್ಲಿ ಪಾಯಿಂಟ್ ನಂಬರ್ ಎಷ್ಟು ಪಾಯಿಂಟ್ ನಂಬರ್ ಟೂ ನೋಡಿ. ಪಾಯಿಂಟ್ ನಂಬರ್ 2 ಅಲ್ಲಿ ಬರೆದಿದೆ ದ ಬಿಲ್ The bill accepted by S Limited rupees 10,000 are in favor of H Limited. ಅಂದರೆ S ಲಿಮಿಟೆಡ್ನಲ್ಲಿರುವ ಬಿಲ್ಸ್ ಪೇಯಬಲ್, H ಲಿಮಿಟೆಡಲ್ಲಿರುವ ಬಿಲ್ಸ್ ರಿಸೀವೇಬಲ್ ಸೇಮ್. ಅದು ಒಂದು ಕಂಪನಿ ಪೇಮೆಂಟ್ ಮಾಡಲಿಕ್ಕಿರೋದು, ಇನ್ನೊಂದು ಕಂಪನಿ ರಿಸೀವ್ ಮಾಡಲಿಕ್ಕಿರೋದು, ಇಂಟರ್ ಕಂಪನಿ. ಹಾಗಾಗಿ ಏನು ಮಾಡಬೇಕು, ಬಿಲ್ಸ್ ಪೇಯಬಲನ್ನು ಟೋಟಲ್ ಮಾಡಬೇಕು ಎರಡು ಕಂಪನಿದ್ದು. ಅದರಿಂದ ಈ 10,000 ಮೈನಸ್ ಮಾಡಬೇಕು. ಮತ್ತು ಬಿಲ್ಸ್ ರಿಸೀವೇಬಲನ್ನು ಎರಡು ಕಂಪನಿದು ಟೋಟಲ್ ಮಾಡಬೇಕು. ಅದರಿಂದ ಈ 10,000 ಮೈನಸ್ ಮಾಡಬೇಕು. ಅದನ್ನು ನಾನು ತೋರಿಸ್ತೀನಿ ಈಗ ಮಾಡಿದ್ದು. ಇದನ್ನು ಇದೆಯಾ, ಬಿಲ್ಸ್ ಪೇಯಬಲ್ ಆಫ್ H ಲಿಮಿಟೆಡ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ನೋಡಿ. ಬಿಲ್ಸ್ ಪೇಯಬಲ್ ಆಫ್ S ಲಿಮಿಟೆಡ್ 30,000, ಟೋಟಲ್ 30,000. ಅದರಿಂದ ಇಂಟರ್ ಕಂಪನಿ ಹೌ ಮಚ್ 10,000 ಮೈನಸ್ ಮಾಡಿ, ಬ್ಯಾಲೆನ್ಸ್ 20,000. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್ ಆಫ್ H ಲಿಮಿಟೆಡ್ ಹೌ ಮಚ್ 10,000. ಪ್ರಾಬ್ಲಮ್ ನೋಡಿ, ಕ್ವಶನ್ ನೋಡಿ. ದೆನ್ ಬಿಲ್ಸ್ ರಿಸೀವೇಬಲ್ ಆಫ್ S ಲಿಮಿಟೆಡ್ ನಥಿಂಗ್ ಇಸ್ ದೇರ್, ನಿಲ್ 10,000. ಸೊ ಇಂಟರ್ ಕಂಪನಿ 10,000. ಫೈನಲ್ ಅಮೌಂಟ್ ವಿಲ್ ಬಿ 0, ನಿಲ್ ಅಮೌಂಟ್. ಅರ್ಥ ಆಯ್ತಲ್ಲ? ಇದನ್ನು ಬರೀ ಮತ್ತೆ ನೆಕ್ಸ್ಟ್ ಇದನ್ನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಅರ್ಥ ಆಗಿದೆಯಲ್ಲ? Now look at the problem again. Problem ಅಲ್ಲಿ ಲಾಸ್ಟ್ ಪಾಯಿಂಟ್ ಒಮ್ಮೆ ನೋಡಿ. ಲುಕ್ ಅಟ್ ದ ಲಾಸ್ಟ್ ಪಾಯಿಂಟ್ ಇನ್ ದ ಪ್ರಾಬ್ಲಮ್. ಏನಿದೆ? ದ ಸ್ಟಾಕ್ ಆಫ್ H Limited include 50,000 rupees bought from S Limited at a profit to the latter of 25% on cost. ಅಂದರೆ
ಎಚ್ ಲಿಮಿಟೆಡ್ ಸ್ಟಾಕಲ್ಲಿ 50,000 ಇರೋದು ಎಲ್ಲಿಂದ ಪರ್ಚೇಸ್ ಮಾಡಿದ್ದು? ಸಬ್ಸಿಡಿಯರಿಂದ ಪರ್ಚೇಸ್ ಮಾಡಿದ್ದು, ಎಸ್ ಲಿಮಿಟೆಡಿಂದ ಪರ್ಚೇಸ್ ಮಾಡಿದ್ದು. ಅರ್ಥ ಆಯ್ತಲ್ವಾ? ಸೊ ಎಸ್ ಲಿಮಿಟೆಡ್ ಸೋಲ್ಡ್ ಟು ಎಚ್ ಲಿಮಿಟೆಡ್ ಆ್ಯಂಡ್ ಆ ಸೇಲ್ ಮಾಡಿದ್ರಲ್ಲಿ 50,000 ಈಗಲೂ ಸ್ಟಾಕಲ್ಲಿ ಬಾಕಿ ಇದೆ. ಅದನ್ನು ಸೇಲ್ ಮಾಡಿದ್ದು ಯಾವ ಬೆಲೆಯಲ್ಲಿ? ಕಾಸ್ಟ್ ಪ್ರೈಸಲ್ಲೆಲ್ಲ 25% ಕಾಸ್ಟಿಗೆ ಆ್ಯಡ್ ಮಾಡಿ ಸೇಲ್ ಮಾಡಿದ್ದಾರೆ. ಅರ್ಥ ಆಯ್ತಲ್ವಾ? ಸೊ ದ್ಯಾಟ್ ಅಮೌಂಟ್ ಈಸ್ 50,000. ಈ 50,000ಅಲ್ಲಿ ದೆರ್ ಈಸ್ 25% ಪ್ರಾಫಿಟ್ ಇನ್ ದಿಸ್ ಒನ್. ದಟ್ ಈಸ್ ರಿಟನ್ ಹಿಯರ್. ಜಸ್ಟ್ ಲುಕ್ ಅಟ್ ದಿಸ್. ಬೇಕಾ? ನಿಮ್ಮದು ಕೊಟ್ಟಿಲ್ಲ, ನಿಮಗೆ ಬೇಕಾ? ಸೊ ಇಲ್ಲಿ ಏನಂದರೆ ಇದರಲ್ಲಿ ಎಲ್ಲಿದ್ದೇವೆ ನಾವೀಗ? ಅನ್ರಿಯಲೈಸ್ಡ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಏನಂದರೆ 50,000 ಸ್ಟಾಕ್ ಇದೆ ಅಲ್ಲ, 50,000 ಸ್ಟಾಕ್ ಇರುವುದರಲ್ಲಿ ಸ್ವಲ್ಪ ಮಟ್ಟ ಪ್ರಾಫಿಟ್ ಇದೆ. ಸ್ಟಾಕನ್ನು ವ್ಯಾಲ್ಯೂ ಮಾಡಬೇಕಾದದ್ದು ಯಾವುದಲ್ಲ, ಸೆಲ್ಲಿಂಗ್ ಪ್ರೈಸಲ್ಲ. ಸ್ಟಾಕನ್ನು ಕಂಪನಿ ಕಾಸ್ಟ್ ಪ್ರೈಸಲ್ಲಿ ಏನು ಮಾಡಬೇಕು? ವ್ಯಾಲ್ಯೂ ಮಾಡಬೇಕು. ಈಗ ರೇಟ್ ಮಾಡಿದ್ದಾರೆ, ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಕಾಸ್ಟ್ ಪ್ರೈಸ್ ಅಂತ ಬದಲು ಸೆಲ್ಲಿಂಗ್ ಪ್ರೈಸ್ ಸೇಲ್ ಮಾಡಿ ಅವರೆಲ್ಲ 50,000 ವ್ಯಾಲ್ಯೂ ಮಾಡಿ 50,000 ಸ್ಟಾಕ್ ಈಗಲೂ ಬಾಕಿ ಇದೆ. ಆ 50,000 ಕಾಸ್ಟ್ ಪ್ಲಸ್ ಪ್ರಾಫಿಟ್. ಆ ಪ್ರಾಫಿಟ್ ಅನ್ನೋದ್ರಿಂದ ಏನು ಮಾಡಬೇಕು? ಪ್ರಾಫಿಟ್ ಅನ್ನೋದ್ರಿಂದ ಸಪರೇಟ್ ಮಾಡಬೇಕು, ಅಂದರೆ ಮೈನಸ್ ಮಾಡಬೇಕು. ಅದೇ ಪ್ರಾಫಿಟ್ ಎಲ್ಲಿ ಬಂದಿರ್ತದೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬಂದಿರ್ತದಲ್ಲ, ಆಟೋಮೆಟಿಕಲಿ ಬರ್ತದೆ. ಬ್ಯಾಲೆನ್ಸ್ ಶೀಟ್ ರೆಕಾರ್ಡ್ ಮಾಡುವಾಗ ಅಲ್ಲಿ ಕಾಸ್ಟ್ ಜಾಸ್ತಿ ಆದರೆ ಪ್ರಾಫಿಟ್ ಜಾಸ್ತಿ ಆಗ್ತದೆ. ಕ್ಲೋಸಿಂಗ್ ಪ್ರಾಫಿಟ್ ಮೋರ್, ಪ್ರಾಫಿಟ್ ಹೆಚ್ಚಾಗಿರ್ತದೆ. ಹಾಗಾಗಿ ಪ್ರಾಫಿಟಿಂದಲೂ ಮೈನಸ್ ಮಾಡಬೇಕು, ಸ್ಟಾಕಿಂದಲೂ ಮೈನಸ್ ಮಾಡಬೇಕು. ಯಾವುದನ್ನು? ಅದರ ಅನ್ರಿಯಲೈಸ್ಡ್ ಪ್ರಾಫಿಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಅನ್ರಿಯಲೈಸ್ಡ್ ಪ್ರಾಫಿಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಪರ್ಸೆಂಟೇಜ್ ಏನು ಕೊಟ್ಟಿದ್ದಾರೆ? 25% ಆನ್ ಕಾಸ್ಟ್ ಅಲ್ವಾ? ಪ್ರಾಬ್ಲಮ್ ನೋಡಿ, ಪ್ರಾಬ್ಲಮಲ್ಲಿ 25% ಆನ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. 25% ಆನ್ ಕಾಸ್ಟ್, ಇದನ್ನೇ 25% ಕಾಸ್ಟ್ ಅಂದರೆ ಕಾಸ್ಟ್ ಈಸ್ 100, ಪ್ರಾಫಿಟ್ ಈಸ್ 25, ಸೇಲ್ಸ್ ಪ್ರೈಸ್ ಈಸ್ 125. ನಮ್ಮಲ್ಲಿರುವಂಥ 50,000 ರುಪೀಸ್ ಇದೆ ಅಲ್ವಾ, ಅದು ಸೆಲ್ಲಿಂಗ್ ಪ್ರೈಸಲ್ಲಿ ಇರೋದು. ಹಾಗಾಗಿ ನಮಗೆ 25% ಕಾಸ್ಟ್ ಅನ್ನು ಪರ್ಸೆಂಟೇಜ್ ಆಫ್ ಸೇಲ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಯಾವುದು? ಕನ್ವರ್ಟ್ ದಿಸ್ ಪರ್ಸೆಂಟೇಜ್ ಫ್ರಮ್ ಪರ್ಸೆಂಟೇಜ್ ಆಫ್ ಕಾಸ್ಟ್ ಟು ಪರ್ಸೆಂಟೇಜ್ ಆಫ್ ಸೇಲ್ಸ್. ಹಾಗೆ ಮಾಡುವಾಗ 25% ಆನ್ ಎಷ್ಟು? 25 ಆನ್ ಇಚ್ ಅಮೌಂಟ್ 125 ಬರುತ್ತೆ. ಅರ್ಥ ಇದಲ್ವಾ? 25% ಆನ್ ಕಾಸ್ಟ್ ಅಂತ ಹೇಳುವಾಗ 25 ಡಿವೈಡೆಡ್ 100 ಆಗುತ್ತೆ. 25 ಆನ್ ಸೇಲ್ಸ್ ಅಂತ ಹೇಳುವಾಗ, ಪರ್ಸೆಂಟೇಜ್ ಆಫ್ ಸೇಲ್ ಅಂತ ಹೇಳುವಾಗ 25 ಡಿವೈಡೆಡ್ ಬೈ 125, ಅಂದರೆ ಪರ್ಸೆಂಟೇಜ್ ಆಫ್ ಸೇಲ್ ಇಸ್ ಈಕ್ವಲ್ ಟು 25 ಡಿವೈಡೆಡ್ ಬೈ 125 ಕಾಂಟ್ರೆ, ದಟ್ ಈಸ್ 20%. ಕ್ಲಿಯರ್ ಆಯ್ತಲ್ಲ? ಸೊ 20% ಆನ್ ಸೇಲ್. ಕ್ಲಿಯರ್ ಆಯ್ತಲ್ಲ? ಇದು ನಿಮಗೆ ಸಿಂಪಲ್ ಆಗಿ ನೆನಪಿಡಲಿಕ್ಕೆ. ಎಕ್ಸಾಮಲ್ಲಿ 25% ಆನ್ ಕಾಸ್ಟ್ ಅಂತ ಬಂದರೆ ಅದರ ಕೆಳಗೆ ಬರುತ್ತೆ 20% ಆನ್ ಸೇಲ್ಸ್ ಅಂತ ಆನ್ಸರ್. ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲ ಅಗತ್ಯ ಇಲ್ಲ. ಅಂದರೆ ಬೇರೆ ಪರ್ಸೆಂಟೇಜ್ ಬಂದರೆ ನಿಮಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದೇ ಗೊತ್ತಾಗೋದಿಲ್ಲ. ಬೇರೆ ಅಮೌಂಟ್ ಬಂದುಬಿಟ್ರೆ ಬೇರೆ ಯಾವುದಾದ್ರೂ ಪರ್ಸೆಂಟೇಜ್ ಕೊಡ್ತಾರೆ, ಎಲ್ಲಕ್ಕೂ ನೀವು ಅದಕ್ಕೆ ಬೈ ಹಾರ್ಟ್ ಮಾಡಿಬಿಟ್ಟಾಗಲ್ಲ. ಅದಾದರೆ ಇನ್ನೊಂದು ನೆಕ್ಸ್ಟ್ ಪ್ರಾಬ್ಲಮ್ ಯಾವ ಪರ್ಸೆಂಟೇಜ್ ಬಂದರೆ ನೋಡಿ, ಆಗ ಹೇಳ್ತೇವೆ. ಸೊ 25% ಕಾಸ್ಟ್ ಬಂದರೆ ಇಟ್ ವಿಲ್ ಬಿ ಈಕ್ವಲ್ ಟು 20% ಆನ್ ಸೇಲ್. ಪ್ರೊಸೀಜರ್ ಹೀಗೆ ಕ್ಯಾಲ್ಕುಲೇಟ್ ಮಾಡೋದು, ಇದೆಲ್ಲ ಬೇಕಾಗಿಲ್ಲ. ಇಫ್ ಯು ನೋ ದಿಸ್ ಇಟ್ ಇಸ್ ಇನಫ್. ನಾವು ಅನ್ರಿಯಲೈಸ್ಡ್ ಪ್ರಾಫಿಟ್ ಎಷ್ಟಾಗ್ತದೆ? 50,000 ಇಂಟು 20/100, ದಟ್ ಈಸ್ 10,000. ಕ್ಲಿಯರ್ ಆಯ್ತಲ್ಲ? ಈಗ ನಾವು ಈ 10,000 ಯಾವುದರಿಂದ ಮೈನಸ್ ಮಾಡಲಿಕ್ಕೆ ಹೇಳಿದ್ರೆ ಆಗ ನಾನು ಫ್ರಮ್ ದ ಪ್ರಾಫಿಟ್ ಆ್ಯಂಡ್ ಆಲ್ಸೋ ಫ್ರಮ್ ದ ಸ್ಟಾಕ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವೆಚ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ನೋಡಿ ಎಷ್ಟಿದೆ? ಹೌ ಮಚ್ ಇಸ್ ಅಮೌಂಟ್? rupees 4 lakh ಅಲ್ವಾ? ಸರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಸ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ನೋಡಬಾರ್ದು. ಸಬ್ಸಿಡಿಯರಿ ಕಂಪನಿ ಐಟಮಿಗೆ ಇನ್ನೂ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕಿಲ್ಲ. ಪ್ರಾಫಿಟಿಗೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದು ಎಲ್ಲಿದೆ? ರೆವಿನ್ಯೂ ಪ್ರಾಫಿಟ್. ಎಷ್ಟು ರೆವಿನ್ಯೂ ಪ್ರಾಫಿಟ್? ಮೆಜಾರಿಟಿ ಶೇರ್ ಎಷ್ಟು ರೆವಿನ್ಯೂ ಪ್ರಾಫಿಟ್? 90,000. ರೆವಿನ್ಯೂ ಪ್ರಾಫಿಟ್
ಕ್ಯಾಪಿಟಲ್ ಪ್ರಾಫಿಟ್ ಅಂದ್ರೆ ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೇವೆ ನೆಕ್ಸ್ಟ್ ಸ್ಟೆಪ್ ಅಲ್ವಾ. ರೆವಿನ್ಯೂ ಪ್ರಾಫಿಟ್ ಅಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ, ಡೈರೆಕ್ಟ್ ಎಲ್ಲಿಗೆ ಹೋಗಬೇಕು, ಇಟ್ ಶುಡ್ ಗೋ ಟು ದ ಬ್ಯಾಲೆನ್ಸ್ ಶೀಟ್. ಇದು ಬ್ಯಾಲೆನ್ಸ್ ಶೀಟ್ಗೆ ಹೋಗುವಾಗ ನಮಗೆ ಟ್ರೀಟ್ಮೆಂಟ್ ಮಾಡಬೇಕು. ಸೊ ದಟ್ ಈಸ್ 90,000. ಸೊ 4,90,000 ಡಿವೈಡೆಡ್ ಮೈನಸ್ unrealized profit 10,000. ಹೀಗೆ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಸೊ 4,80,000 ಕ್ಲಿಯರ್ ಆಯ್ತಲ್ವಾ. ನೆಕ್ಸ್ಟ್ ಸ್ಟಾಕ್ ಆಫ್ ಎಚ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ನೋಡಿ ಎಷ್ಟಿದೆ. ಹೌ ಮಚ್ ಇಸ್ ದ ಸ್ಟಾಕ್? 6,10,000. ಸ್ಟಾಕ್ ಆಫ್ ಎಸ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ನೋಡಿ ಅದರಲ್ಲಿ 2,40,000. ಸೊ 8,50,000. ಅದರಲ್ಲಿ ಏನು ಮಾಡಬೇಕು? 10,000 unrealized profit should be deducted. Now you get 8,40,000 rupees balance. ಇದು ಬ್ಯಾಲೆನ್ಸ್ ಶೀಟ್. ನಂತರ ನಾವು ಬ್ಯಾಲೆನ್ಸ್ ಶೀಟ್ ಮಾಡುವ. ಈ ಕಂಪ್ಲೀಟ್ ದಿಸ್ ಫಸ್ಟ್. Yes, now move to the balance sheet. Balance sheet ನೋಡಿ. Balance sheet ಅನ್ನು ಹೇಗೆ ಮಾಡೋದು ನೋಡು. See here, balance sheet of H Limited and its subsidiary S Limited as on 31st March 2015. ನಿಮ್ಮ ಕ್ವಶನ್ ಅಲ್ಲಿ ಯಾವ ಡೇಟ್ ಇದೆ ಅದೇ ಡೇಟ್ ಬರೀಬೇಕು. Liability assets format ಮಾಡಿ. Share capital. Look at the problem. Problem ಅಲ್ಲಿ shares of rupees 10 each 10 lakh.
This is of holding company. H limited ಇದು ಮಾತ್ರ. Next reserve. ಯಾರು ರಿಸರ್ವ್ ಮಾತ್ರ ತೆಗಿಬೇಕು? H limited ಇದು ಮಾತ್ರ. ಯಾಕೆ? S limited ಇದ್ದು ರೆವಿನ್ಯೂ ರಿಸರ್ವ್ ಇಲ್ಲ. ರೆವಿನ್ಯೂ ರಿಸರ್ವ್ ಉಂಟಲ್ಲಿ ಪಾಯಿಂಟ್ ನಂಬರ್ 3 ಅಲ್ಲಿ ನೋಡಿ, ರೆವಿನ್ಯೂ ರಿಸರ್ವ್ ಇಲ್ಲ ಅಲ್ವಾ? ಹಾಗಾಗಿ H limited ಮಾತ್ರ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಟ್ ನಂಬರ್ ಎಷ್ಟರಲ್ಲಿದೆ? ನೋಟ್ ನಂಬರ್ 8. ನೋಟ್ ನಂಬರ್ 8 ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು ಬಂದಿದೆ? 4,80,000. That 4,80,000 is written here. Creditors, copy from the balance sheet. H limited 2 lakh, S limited 1,20,000, 3,20,000. ಏನಾಯ್ತಲ್ಲ? Next bills payable. ನೋಟ್ ನಂಬರ್ 7 ಅಲ್ಲಿ ನೋಡಿ. ನೋಟ್ ನಂಬರ್ 7 ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದು? ನೋಟ್ ನಂಬರ್ 7 20,000. ಮೈನಾರಿಟಿ ಇಂಟ್ರೆಸ್ಟ್ ನೋಟ್ ನಂಬರ್ 3. ನೋಟ್ ನಂಬರ್ 3 ಅಲ್ಲಿ how much? 95,000. ಕ್ಯಾಪಿಟಲ್ ರಿಸರ್ವ್ ನೋಟ್ ನಂಬರ್ 6 ಅಲ್ಲಿ 45,000. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ಕಂಟ್ರೋಲ್ ಅಸೆಟ್ಸ್ ಸೈಡ್. ಫಿಕ್ಸ್ಡ್ ಅಸೆಟ್ಸ್ ಕಾಪಿ ಫ್ರಮ್ ದ ಬ್ಯಾಲೆನ್ಸ್ ಶೀಟ್. H limited 8 lakh, S limited 1,20,000, 9,20,000. Stop. Note number 8. Note number 8. Rupees 8,20,000. Next debtor. H limited 1,30,000, S limited 1,70,000 as it is from the balance sheet. Rupees 3 lakh. Bills receivable. Note number 7 amount. Note number 7. Nil amount. So now in total, you will get total of 20,60,000. Both the sides will tax. That is the end of this problem. Okay.